ಪ್ರಿಯ ಬಂಧುಗಳೇ, ಅಲ್ಲೇಲೂಯ ಟಿವಿ ನ್ಯೂಸ್ ನಾವು ಈಗ ಎಂಟ್ರಿ ಮಾಡ್ತೇವೆ. ಆ ಎಂಟ್ರಿನಲ್ಲಿ ಕೆಲವು ಒಳ್ಳೆ ಒಳ್ಳೆ ಕುರಿಗಳು ಸಿಗುತ್ತೆ ನೋಡ್ರಿ. ನಾವೀಗ ಅನೇಕ ಚರ್ಚ್ಗಳಿಗೆ ರೌಂಡ್ಸ್ ಮಾಡ್ತಿದ್ದೇವೆ. ಅದು ನಮ್ಮ ಬೆಂಗಳೂರು ಆಗಿರ್ಲಿ, ಬೇರೆ ದೇಶ ಆಗಿರ್ಲಿ, ಅವರೆಲ್ಲ ಹೇಗೆ ಆತ್ಮಿಕ ರೀತಿಯಲ್ಲಿ ಬೆಳೆದಿರ್ತಾರೆ, ಚರ್ಚಿಗೆ ಯಾವ ರೀತಿ ಹೋಗಿರ್ತಾರೆ, ಒಂದು ವೇಳೆ ಅವ್ರ ದೇವರು ಏನಾದ್ರೂ ಅದ್ಭುತ ಮಾಡಿದರೆ ಟೆಸ್ಟ್ ಮನಿನ ನಾವು ಸಾಕ್ಷಿನ ಈ ಚಾನಲ್ ಮುಖಾಂತರವಾಗಿ ಪ್ರಕಟಿಸ್ತೇವೆ. ಈಗ ಚಿಕ್ಕಮಂಗ್ಳೂರ್ ಡಿಸ್ಟಿಕ್ ಇಂದ ಒಂದು ಇಬ್ಬರು ಯುವಕರು ಬರ್ತಿದ್ದಾರೆ. ಅವರ ಹತ್ರ ನಾವು ವಿಚಾರಣೆ ಮಾಡೋಣ. ಬನ್ನಿ, ನಿಮ್ಮ ಹೆಸರೇನು? ಅಕ್ಷಯ್. ಅಕ್ಷಯ್ ಅಂತ ಹೆಸರುಳ್ಳ ಇವನು ತಮ್ಮ. ಮತ್ತು ನಿಮ್ಮ ಹೆಸರು? ಆಕಾಶ ಅಂತೇಳಿ. ನಾನು ಆಕಾಶನೇ ನೋಡ್ತಿದ್ದೆ, ಇಲ್ಲೊಂದು ಭೂಮಿಯಲ್ಲಿ ಒಂದು ಆಕಾಶ ಇದೆ ಅಂತ ಇವಾಗ್ಲೇ ನಾನು ಕಾಣ್ತಿದ್ದೇನೆ. ಹೆಸರು ಆಕಾಶ. ಇವ್ರು ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ. ನಿಮ್ಮ ತಂದೆ ತಾಯಿ ಹೆಸರು? ತಂದೆ ಹೆಸರು ಮಂಜುನಾಥ್, ತಾಯಿ ಹೆಸರು ನಯಾನ ಸಿಸ್ಟರು, ಮಂಜುನಾಥ್ ಸಿಸ್ಟರು ಹೇಳ್ಬೇಕು ಅಂದ್ರೆ ಇವರ ತಂದೆ ತಾಯಿ. ಇವರು ಹೇಳ್ಬೇಕು ಅಂದ್ರೆ ಇವರ ಅಜ್ಜಿ ಹೇಳ್ಬೇಕು ಅಂದ್ರೆ ಕ್ರಿಶ್ಚಿಯನ್. ನಿಮ್ಮ ಅಜ್ಜಿ ಕ್ರಿಶ್ಚಿಯನಾ? ಎಷ್ಟು ವರ್ಷದಿಂದ? ಸುಮಾರು ವರ್ಷದಿಂದ ಅವ್ರ ಅಜ್ಜಿ ಕ್ರಿಶ್ಚಿಯನ್ನೇ. ಆದ್ರೆ ಇವ್ರು ಕ್ರಿಶ್ಚಿಯನ್ ಇಲ್ಲ. ಇವರು ಹೇಳ್ಬೇಕು ಅಂದ್ರೆ ಕ್ರಿಸ್ಮಸ್ ಹಬ್ಬ ಬಂದ್ರೆ ಬಿರಿಯಾನಿ ಘಮ ಘಮ, ಹೊಟ್ಟೆ ಎಲ್ಲ ಸರಿಗಮ್ಮ, ಅವತ್ತೊಂದಿನ ಹೇಳ್ಬೇಕು ಅಂದ್ರೆ ಇಂಟ್ರೆಸ್ಟ್ ಆಗಿ ಬರ್ತಾರೆ. ಆದ್ರೆ ಇವಾಗ ಹಂಗಿಲ್ಲ. ಈಗ ಇಂಟ್ರೆಸ್ಟ್ ಆಗಿ ಚರ್ಚಿಗೆ ಬರ್ತಿದ್ದಾರೆ. ಒಂದ್ಸರಿ ಹೇಳ್ಬೇಕು ಅಂದ್ರೆ, ನಿನ್ ಹೆಸರೇನು? ಅಕ್ಷಯ್. ಅಕ್ಷಯ, ನೀನ್ ಯಾಕೆ ಚರ್ಚಿಗೆ ಬಂದೆ? ನಂದು ಕಣ್ಣಿಂದು ಊದ್ಕೊಂಡಿತ್ತು. ಆಟ ಆಡ್ತಾ ಹೋಗಿ ಯಾರೋ ಮಾಟ ಮಂತ್ರ ಹಾಕಿದ್ರು, ಅದನ್ನ ನಿಂಬೆಹಣ್ಣು ಮುಟ್ಟಿದ್ದೆ. ಅವಾಗ ಕಣ್ಣೆಲ್ಲ ಫುಲ್ ಊದಿತ್ತು. ಅಂದ್ರೆ ಲಿಂಬೆಹಣ್ಣು ಮುಟ್ಟಿದ ತಕ್ಷಣ ಇವ್ರ ಕಣ್ಣಿಗೆ ಏನೋ ತೊಂದರೆ ಆಗಿದೆ. ಆ ಕಣ್ಣು ಊದ್ಕೊಂಡು ಕೀವು ರಕ್ತ ಕಣ್ಣು ಹೇಳ್ಬೇಕು ಅಂದ್ರೆ ಹೋಗುವ ಪರಿಸ್ಥಿತಿಗೆ ಆಗಿತ್ತು. ಡಾಕ್ಟರ್ ಎಲ್ಲ ಕೈ ಬಿಟ್ಟಿದ್ರು, ಮೆಡಿಸಿನ್ ಎಲ್ಲ ಯೂಸ್ ಮಾಡಿದ್ರು, ಪ್ರಯೋಜನವಾಗದೇ ಇರೋ ಸಮಯದಲ್ಲಿ ಯಾರು ನಿನ್ ಚರ್ಚ್ ಮಾಟ ಮಂತ್ರ ಶಕ್ತಿಯಿಂದ ತುಂಬಾ ತೊಂದರೆ ಒಳಗಾಗಿದ್ದೆ. ಯಾರು ನಿನ್ನ ಇಲ್ಲಿ ಕರ್ಕೊಂಡ್ ಬಂದ್ರು? ಅಜ್ಜಿ. ಅಜ್ಜಿ ಯಾವ ಚರ್ಚು? ಯೇಸು ಜೀವಿಸುತ್ತಾರೆ ಚರ್ಚ್ಗೆ ಕರ್ಕೊಂಡ್ ಬಂದ್ರು. ಏನಾಯ್ತು ಇಲ್ಲಿ ಬಂದಾಗ? ವೈನ ಅಂದ್ರೆ ಅವ್ರ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ವಾಸಿ ಆಯ್ತು. ವೈನ ಅಂತ ಹೇಳಿ ಒಂದೊಂದು ಹುಬ್ಬಳ್ಳಿನಲ್ಲಿ ಒಂದು ಭಾಷೆ ಇದೆ, ರಾಯಚೂರು, ಕೊಂಕಣಿ, ಅದ್ ಬೇರೆ ಬೇರೆ ಭಾಷೆ ಇದೆ. ವೈನ್ ಆಯ್ತು ಅಂದ್ರೆ ಚೆನ್ನಾಗಾಯ್ತು ಅಂತೇಳಿ ಎಣ್ಣೆ ಹಚ್ಚಿ ಇವ್ರ ಕಣ್ಣಿಗಾಗಿ ನಾವು ಪ್ರೇಯರ್ ಮಾಡ್ದು. ಈ ಮಗನ ಕಣ್ಣು ಹೇಳ್ಬೇಕು ಅಂದ್ರೆ ವಾಸಿಯಾಗಿ ಈಗ ಹೇಳ್ಬೇಕು ಅಂದ್ರೆ ಅಣ್ಣ ತಮ್ಮ ಮತ್ತು ತಾಯಿ ಅಪ್ಪ ಅಮ್ಮ ಕೂಡ ಕುಟುಂಬವಾಗಿ ಹೇಳ್ಬೇಕು ಅಂದ್ರೆ ಅವ್ರ ಅಜ್ಜಿ ಮನೆಗೆ ಯಾವಾಗೆಲ್ಲ ಬರ್ತಾರೋ ಅವಾಗೆಲ್ಲ ಈ ಚರ್ಚಲ್ಲಿ ಒಂದು ವಿಸಿಟಿಂಗ್ ಮಾಡ್ತಾರೆ. ಚರ್ಚಿಗೆ ಬರ್ತಿದ್ರಲ್ಲ, ನಿಮ್ಗೆ ಈ ಚರ್ಚಲ್ಲಿ ಹಾಡ್ ಇಷ್ಟನಾ, ಪ್ರೇಯರ್ ಇಷ್ಟನಾ, ಇಲ್ಲ ಪಾಸ್ಟರ್ ಇಷ್ಟನಾ, ಇಲ್ಲ ಯಾರ ಇಲ್ಲಿ ಹುಡುಗಿ ಗಿಡಿಗೆ ನೋಡಕ್ ಬರ್ತೀರಾ? ಏನ್ ಇಷ್ಟ ನಿಮ್ಗೆ? ಹಾಡ್ ಇಷ್ಟ. ಯಾವ್ದಾದ್ರು ಒಂದು ಹಾಡು ಹೇಳ್ತೀಯ? ಪಲ್ಲವಿ ಗೊತ್ತಿರೋದ? ಅಪ್ಪ ಅಪ್ಪ ಅಂತ ಗೊತ್ತಾ? ನಂಗೆ ಗೊತ್ತಿದೆ, ಸುಮ್ಗೆ ಒಳಗಡೆ ಇಟ್ಕೊಳ್ಳೋದು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನೋಡ್ರಿ, ಹಾಡೇ ಗೊತ್ತಿಲ್ಲ ಅನ್ಬಿಟ್ಟು ಕಿಲ್ಲಾಡಿ ಹೇಳ್ಬೇಕು ಅಂದ್ರೆ ಚರ್ಚಿಗೆ ಬರ್ತಾ ಇದ್ರೆ ನಿಮ್ಗೆ ಹಾಡು ಬರುತ್ತೆ, ಹೇಳ್ಬೇಕು ವಾಕ್ಯ ಬರುತ್ತೆ, ಪ್ರಾರ್ಥನೆ. ನಿಮ್ಗೇನ್ ಇಷ್ಟ ಆಯ್ತು ಚರ್ಚಿಗೆ ಬರ್ತಾ? ಎಲ್ಲ ಇಷ್ಟ ಆಯ್ತು. ಎಲ್ಲದ್ರಲ್ಲಿ ಯಾವ್ದು ಒಂದು ವಾಕ್ಯ ಹೇಳ್ತೀರಾ? ಇಲ್ಲ ಹಾಡು ಹೇಳ್ತೀರಾ? ಇಲ್ಲ ಯೇಸು ಸ್ವಾಮಿ ಬಗ್ಗೆ ಏನಾದ್ರು ಸ್ಟೋರಿ ಹೇಳ್ತೀರಾ? ಯೇಸು ಯಾರು? ಎಲ್ಲಿಗೆ ಬಂದ್ರು? ಭೂಮಿ ಮೇಲೆ ಬಂದ್ರ? ಸರಿ, ಯೇಸು ಸ್ವಾಮಿ ಭೂಮಿ ಮೇಲೆ ಬಂದ್ರಂತೆ. ಯಾಕಂದ್ರೆ ಕ್ರಿಸ್ಮಸ್ ಪ್ರೇಯರ್ ಬಂದಾಗ ಅವ್ರಿಗೆ ಅದೇನೇ ಮೆಸೇಜ್, ಯೇಸು ಭೂಲೋಕಕ್ಕೆ ರಕ್ಷಕನಾಗಿ ಬಂದ್ರು ಅಂತೇಳಿ. ಒಳ್ಳೆ ಟೆಸ್ಟ್ ಮನಿ ಕೇಳಿದು ಇವನ ಜೀವಿತದಲ್ಲಿ ಒಂದು ಅದ್ಭುತ ನಡೆದಿದೆ. ಮತ್ತು ಈ ಮಗನು ಕೂಡ ಇವರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬರ್ತಿದ್ದಾರೆ. ಸುಮಾರು ಹೇಳ್ಬೇಕು ಅಂದ್ರೆ ಇವತ್ತಿಗೆ ಒಂದು 30-40 ಜನ ಕ್ರಿಸ್ಮಸ್ ಆದ್ರೆ ಸಾಕು ಎಲ್ಲರೂ ಬಂದು ಹೇಳ್ಬೇಕು ಅಂದ್ರೆ ಕ್ರಿಸ್ಮಸ್ ಅಲ್ಲಿ ಯೇಸು ಬಗ್ಗೆ ತಿಳ್ಕೊಂಡು ಹಾಡು ಮತ್ತು ಪ್ರೇಯರ್ ವಾಕ್ಯ ಕೇಳ್ಕೊಂಡು ತುಂಬಾ ಸಮಾಧಾನದಲ್ಲಿದ್ದಾರೆ. ನಿಮ್ಗೆಲ್ಲ ಈಗ ಹೇಗ್ ಅನಿಸ್ತಾ ಇದೆ? ಪೀಸ್ ಮೈಂಡ್, ಸಮಾಧಾನ ಇದೆಯಾ? ಸಂತೋಷ ಇದೆಯಾ? ಯೇಸು ಹೇಳ್ರಿ, ಯೇಸು ಒಳ್ಳೆಯವರು, ನಂಬಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಗಾಡ್ ಬ್ಲೆಸ್ ಯು. ಪ್ರಿಯ ಬಂಧುಗಳೇ, ಅಲ್ಲೇಲೂಯ ಟಿವಿ ನ್ಯೂಸ್ ನೋಡ್ತಿದ್ದೀರಾ, ನೀವು ನೋಡಿ ದೇವರ ಆಶೀರ್ವಾದನ ಹೊಂದ್ಕೊಡ್ರಿ. ಕ್ರಿಸ್ಮಸ್ಗೆ ಮಾತ್ರ ಅಲ್ಲ, ಎಲ್ಲಾ ಭಾನುವಾರ ಎಲ್ಲಾ ದಿನವೂ ಯೇಸುವನ್ನ ನಂಬಿರಿ. ಯೇಸು ನಿಮಗೆ ಒಳ್ಳೆಯದನ್ನೇ ಮಾಡಲಿ. ಗಾಡ್ ಬ್ಲೆಸ್ ಯು.